ಇಂದು ನಾನು ನಿಮ್ಮೊಂದಿಗೆ ಭಾರತದ ಅತ್ಯಂತ ವೈಭವಶಾಲಿ ಸಾಂಸ್ಕೃತಿಕ, ಆಧ್ಯಾತ್ಮಿಕ ಮತ್ತು ಇತಿಹಾಸ ಪ್ರಸಿದ್ಧ ಹಬ್ಬವಾದ ದಸರಾ ಕುರಿತು ಮಾತಾಡಲು ಬಂದಿದ್ದೇನೆ. ದಸರಾ ಎಂದರೆ ಕೇವಲ ಹಬ್ಬವಲ್ಲ, ಅದು ಧರ್ಮದ ಜಯ, ಅಧರ್ಮದ ನಾಶದ ಸಂಕೇತ. ದಸರಾ ಹಬ್ಬದ ಮೂಲ. ದಸರಾ ಎಂಬ ಪದವು ದಶಹಾರ ಅಂದರೆ 10 ಕೆಡುಕುಗಳ ಮೇಲೆ ಜಯ ಸಾಧಿಸುವುದು ಎಂಬ ಅರ್ಥ ನೀಡುತ್ತದೆ. ಹಿಂದೂ ಪುರಾಣ ಪ್ರಕಾರ ದಸರಾ ದಿನವೇ ಶ್ರೀರಾಮನು ರಾವಣನನ್ನು ಸಂಹರಿಸಿ ಸೀತಾಮಾತೆಯನ್ನು ಮರಳಿ ತಂದನು. ಮತ್ತೊಂದು ಕತೆ ಪ್ರಕಾರ ಚಾಮುಂಡೇಶ್ವರಿ ದೇವಿ ಮಹಿಷಾಸುರನನ್ನು ಕೊಂದು ದೇವತೆಗಳಿಗೆ ನ್ಯಾಯ ತಂದುಕೊಟ್ಟ ದಿನವೇ ವಿಜಯದಶಮಿ. ಪುರಾಣ ಕಥೆಗಳನ್ನು ನೋಡುವುದಾದರೆ ರಾಮಾಯಣದ ಕಥೆಯಲ್ಲಿ 14 ವರ್ಷಗಳ ವನವಾಸದ ನಂತರ ರಾಮನು ರಾವಣನ ಮೇಲೆ ಯುದ್ಧ ಹೂಡಿದನು. ನವರಾತ್ರಿಗಳ ಕಾಲ ರಾಮನು ಚಂಡಿಕಾದೇವಿಯನ್ನು ಆರಾಧಿಸಿದನು. ದಶಮಿಯ ದಿನವೇ ರಾವಣನಿಗೆ ಮರಣ ಸಂಭವಿಸಿತು. ಆದ್ದರಿಂದಲೇ ದಸರಾವನ್ನು ವಿಜಯದಶಮಿ ಎಂದು ಕರೆಯಲಾಗುತ್ತದೆ. ಮಹಿಷಾಸುರ ಮರ್ದಿನಿ ಕಥೆಯಲ್ಲಿ ಮಹಿಷಾಸುರನ ಅತಿರೇಕದಿಂದ ದೇವತೆಗಳು ಸಂಕಷ್ಟಕ್ಕೀಡಾದರು. ಎಲ್ಲ ದೇವತೆಗಳ ಶಕ್ತಿಯ ಸಮನ್ವಯದಿಂದ ಚಾಮುಂಡೇಶ್ವರಿ ದೇವಿ ಜನಿಸಿದರು. 9 ದಿನಗಳ ಯುದ್ಧದ ನಂತರ ದಶಮಿಯಂದು ಮಹಿಷಾಸುರನ ವಧೆಯಾಯಿತು. ಈ ಜಯವೇ ಶಕ್ತಿ, ಧೈರ್ಯ ಮತ್ತು ಸತ್ಯದ ಸಂಕೇತ. ದಸರಾ ಹಬ್ಬದ ಆಚರಣೆಗಳು. ಉತ್ತರ ಭಾರತದಲ್ಲಿ ರಾಮಲೀಲೆ ನಾಟಕ, ರಾವಣ ದಹನ, ಪಟಾಕಿ ಸಿಡಿಸುವುದು. ಮಹಾರಾಷ್ಟ್ರದಲ್ಲಿ ಶಮಿ ವೃಕ್ಷಕ್ಕೆ ಸಿಂಹಾವಲೋಕನ, ಬಂಗಾರದ ಎಲೆ ವಿನಿಮಯ. ಪಶ್ಚಿಮ ಬಂಗಾಳದಲ್ಲಿ ದುರ್ಗಾ ಪೂಜೆ, ಮೂರ್ತಿಗಳ ಆರಾಧನೆ, ಭಕ್ತಿ ಸಂಗೀತ, ನೃತ್ಯ. ಕರ್ನಾಟಕದಲ್ಲಿ ಮೈಸೂರು ದಸರಾ ಜಗತ್ತಿನಲ್ಲೇ ಪ್ರಸಿದ್ಧ. ಮೈಸೂರು ದಸರಾ ಜಗಜ್ಜೇತರ ವೈಭವ. ಮೈಸೂರು ದಸರಾ ಹಬ್ಬವನ್ನು ನಾಡಹಬ್ಬ ಎಂದು ಕರೆಯಲಾಗುತ್ತದೆ. ವಿಜಯನಗರ ಸಾಮ್ರಾಜ್ಯದ ಕಾಲದಿಂದಲೇ ಈ ಹಬ್ಬ ಪ್ರಾರಂಭವಾಯಿತು. ಮೈಸೂರು ಒಡೆಯರು ಚಾಮುಂಡೇಶ್ವರಿ ದೇವಿಗೆ ಭಕ್ತಿ ಅರ್ಪಿಸಿ ಪ್ರಾರಂಭಿಸಿದ ಪರಂಪರೆ ಇಂದಿಗೂ ಜೀವಂತ. ಅಂಬಾರಿಯಲ್ಲಿ ಚಾಮುಂಡೇಶ್ವರಿ ವಿಗ್ರಹವನ್ನು ಅಲಂಕರಿಸಿ ಅಂದಾಜು 750 ಕಿಲೋಗ್ರಾಂ ಚಿನ್ನದ ಹೌದಾ ಹೊತ್ತ ಆನೆ ನಗರದ ಮಧ್ಯೆ ಸಾಗುತ್ತದೆ. ಅಂಬಾರಿಯ ಜೊತೆಗೆ ಬೃಹತ್ ಜಾಥಾ, ಜನಪದ ನೃತ್ಯ, ಬಲೆ, ಮೆರವಣಿಗೆ, ಪಟಾಕಿ ಪ್ರದರ್ಶನ ಆಲ್ ಟುಗೆದರ್ ಮೈಸೂರು ದಸರಾವನ್ನು ವಿಶಿಷ್ಟವಾಗಿಸುತ್ತದೆ. ನವರಾತ್ರಿ ಉತ್ಸವ ಅದ್ಭುತವಾಗಿರುತ್ತದೆ. ದಸರಾ ಹಬ್ಬಕ್ಕೂ ಮೊದಲು 9 ದಿನಗಳ ನವರಾತ್ರಿ ಆಚರಣೆ ಇರುತ್ತದೆ. ಪ್ರತಿದಿನವೂ ವಿಭಿನ್ನ ದೇವಿಯ ರೂಪವನ್ನು ಆರಾಧಿಸಲಾಗುತ್ತದೆ. ಶಕ್ತಿಯ 3 ಪ್ರಮುಖ ರೂಪಗಳು: ದುರ್ಗಾದೇವಿಯಿಂದ ಶಕ್ತಿ, ಲಕ್ಷ್ಮೀದೇವಿಯಿಂದ ಸಂಪತ್ತು, ಸರಸ್ವತಿ ದೇವಿಯಿಂದ ಜ್ಞಾನ. 9 ದಿನ ದೇವಿ ಆರಾಧನೆಯ ನಂತರ ದಶಮಿಯಂದು ವಿಜಯದ ಸಂಕೇತವಾಗಿ ದಸರಾ ಆಚರಣೆ. ಸಾಂಸ್ಕೃತಿಕವಾಗಿ ನೋಡಿದರೆ ದಸರಾ ಹಬ್ಬವು ಧರ್ಮ, ಶೌರ್ಯ, ಶಕ್ತಿಗಳ ಉತ್ಸವ. ಸಮಾಜದಲ್ಲಿ ಒಗ್ಗಟ್ಟಿಗೆ, ಧೈರ್ಯಕ್ಕೆ, ನೈತಿಕತೆಗೆ ಪ್ರೋತ್ಸಾಹ ನೀಡುತ್ತದೆ. ಮಕ್ಕಳು ಹೊಸ ಪುಸ್ತಕಗಳನ್ನು ಪೂಜಿಸಿ ವಿದ್ಯಾರಂಭ ಮಾಡುತ್ತಾರೆ. ಸತ್ಯದ ಮಾರ್ಗದಲ್ಲಿ ನಡೆ, ಶಕ್ತಿ ನಿನ್ನಲ್ಲಿದೆ, ಧರ್ಮ ಎಂದಿಗೂ ಜಯಿಸುತ್ತದೆ. ಇದಕ್ಕಿಂತ ದೊಡ್ಡ ಉತ್ಸವವಿದೆಯೇ? ಆದ್ದರಿಂದಲೇ ದಸರಾ ಹಬ್ಬವನ್ನು ವಿಜಯದಶಮಿ ಎಂದು ಕರೆಯುತ್ತೇವೆ. ಧನ್ಯವಾದಗಳು.